ನಮಸ್ತೆ ವೀಕ್ಷಕರೇ, ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಅವ್ರಿಗೆ ಯಾವ ರೀತಿಯಾಗಿ ಜಾತಕನ ನೋಡ್ಕೊಂಡು ರಾಶಿನ ನೋಡ್ಕೊಂಡು ಬದಲಾವಣೆ ಮಾಡ್ಕೋಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧ ಆಗಿರ್ತಾನೆ. ಬುಧ ಬಂದು ಬುಧವಾರದ ದಿವಸ ಅವರಿಗೆ ಶುಭವಾರ ತರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯೋದಯ ಆದ ನಂತರ ಬೆಳಗ್ಗೆ ಎದ್ದು ಕೂಡಲೇ ಒಂದು 100 ಮೀಟ್ರ್ 50 ಮೀಟ್ರ್ ವಾಕ್ ಹೋಗಿ ಬರ್ತಕ್ಕಂಥದ್ದು. ಇದು ದಿಕ್ಕನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ವೀಕ್ಷಕರೇ. ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಜಾತಕದಲ್ಲಿ ಬದಲಾವಣೆಯನ್ನು ತರ್ತಾ ಹೋಗುತ್ತೆ. ಆ ನಂತರ ನಿಮಗೆ ಹಸಿರು ಬಣ್ಣ ಮತ್ತು ಬಿಳಿ ಬಣ್ಣ, ಈ ಬಣ್ಣನ ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ಶರ್ಟನ್ನು ಹಾಕಿ, ಟವಲನ್ನು ಹಾಕಿ, ಖರ್ಚಿಪನ್ನು ಯೂಸ್ ಮಾಡೋದನ್ನು ಮರಿಬೇಡಿ. ಆನಂತರ ದಾನ ಕೊಡ್ತಕ್ಕಂಥದ್ದು. ದಾನ ಕೊಡೋದು ಯಾವ ರೀತಿ ಆಗಿರಬೇಕಂದ್ರೆ, ಅನಾಥರಿಗೆ, ನಿರ್ಗತಿಕರಿಗೆ, ತುಂಬ ಬಡತನದಲ್ಲಿರ್ತಕ್ಕಂಥವರಿಗೆ ದಾನ ಮಾಡ್ತಕ್ಕಂಥದ್ದು. ವೃದ್ಧರಿಗೆ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಅಂಧ ಮಕ್ಕಳಿಗೆ ನೀವು ಕೊಟ್ಟಿರ್ತಕ್ಕಂಥ ದಾನ ಒಬ್ಬರಿಗೆ ಯೂಸ್ ಆಗಬೇಕು ವೀಕ್ಷಕರೇ. ಈ ರೀತಿಯಾಗಿರಬೇಕು ದಾನ ಕೊಡ್ತಕ್ಕಂಥದ್ದು. ಯಾವುದೋ ಕಾಟಾಚಾರಕ್ಕೆ ಶಾಸ್ತ್ರೋಕ್ತವಾಗಿ ಕೊಡಬಾರ್ದು. ನೀವು ಕೊಟ್ಟಿರ್ತಕ್ಕಂಥ ದಾನ ಒಂದು ತೃಪ್ತಕರವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿರಬೇಕು ದಾನ ಕೊಡೋದಾದರೂ ಕೂಡ. ನಿಮಗೆ ಅದೃಷ್ಟದ ಹರಳು ಬಂದು ಪಚ್ಚೆ ಬರ್ತಕ್ಕಂಥದ್ದು. ಹಸಿರು ಕಲರ್ ಬರುತ್ತೆ ಸ್ಟೋನ್, ಇದು ಪುಷ್ಪರಾಗ. ಆ್ಯಕ್ಚುಲಿ ಹಸಿರು ಕಲರ್ ಪಚ್ಚೆನ ಧರಿಸ್ತಕ್ಕಂಥದ್ದು. ಮಿಥುನ ರಾಶಿ ಅಥವಾ ಮಿಥುನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಲಗ್ನನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಜಾತಕದಲ್ಲಿ. ಯಾವ ರೀತಿ ಅಂದರೆ, ಈ ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋಗಿರಬಾರ್ದು ವೀಕ್ಷಕರೇ. ನಿಮ್ಮ ಲಗ್ನಾಧಿಪತಿ ಅಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆ ಜಾತಕದಲ್ಲಿ ಜನನಾ ಲಗ್ನದಿಂದ ನಿಮ್ಮದು ಲಗ್ನ ಯಾವುದೇ ಆಗಿರಲಿ, ಮೇಷದಿಂದ ಮೀನಾದವರೆಗೂ 12 ಲಗ್ನಗಳಲ್ಲಿ ನಿಮ್ಮ ವೈಯಕ್ತಿಕ ಲಗ್ನ ಯಾವುದೇ ಆಗಿರಲಿ, ಲಗ್ನಾಧಿಪತಿ ದುಸ್ಥಾನಕ್ಕೆ ಹೋಗಿರಬಾರ್ದು. ದುಸ್ಥಾನಕ್ಕೆ ಹೋದ್ರೆ ಏನಾಗುತ್ತೆ, ಆ ಲಗ್ನಕ್ಕೆ ಹರಳನ್ನು ಧರಿಸಿದಾಗ ಅದು ಉಲ್ಟಾ ಆಗಿಬಿಡುತ್ತೆ. ಪಾಸಿಟಿವ್ ಥರದಿಲ್ಲ, ನೆಗೆಟಿವನ್ನು ಕ್ರಿಯೇಟ್ ಮಾಡುತ್ತೆ. 6ನೇ ಮನೆಯಲ್ಲಿ ಹೋಗಿ ಕೂತ್ರೆ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. 8ನೇ ಮನೆಯಲ್ಲಿ ಕೂತ್ರೆ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪ, ಕೋರ್ಟು ಟೇಷನ್ ವ್ಯಾಜ್ಯ, ಆನಂತರ ಆಕ್ಸಿಡೆಂಟ್ಗಳಿಗೆ, ಅಪಘಾತಗಳಿಗೆ ಈಡು ಮಾಡ್ತಕ್ಕಂಥದ್ದು. 12ನೇ ಮನೆಯಲ್ಲಿ ಕೂತ್ರೆ ಆರೋಗ್ಯನ ಕಡಿತ ಜೊತೆಯಲ್ಲಿ ಆರ್ಥಿಕವಾಗಿ ತುಂಬ ಲಾಸನ್ನು ಅನುಭವಿಸ್ತಕ್ಕಂಥದ್ದು ವೀಕ್ಷಕರೇ. ಅದಕ್ಕೆ ಸರಿಯಾಗಿ ಲಗ್ನನ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಲಗ್ನಾಧಿಪತಿ ಯಾವ ಮನೆಯಲ್ಲಿ ಕೂತಿದ್ದಾನೆ ಅಂತ ನೋಡ್ಕೊಂಡು ಧರಿಸೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ನಿಮ್ಮ ಈ ಲಗ್ನಕ್ಕೆ ಅಥವಾ ರಾಶಿಗೆ ಬಂದು ಓಂ ಐಂ ಕ್ಲೀಂ ಸೌ, ಓಂ ಐಂ ಕ್ಲೀಂ ಸೌ ಈ ಮಂತ್ರನ ಧ್ಯಾನ ಮಾಡ್ತಾ ಬನ್ನಿ. ಪ್ರತಿದಿನ ಒಂದು 11 ಸರಿನೋ 21 ಸರಿನೋ ಧ್ಯಾನ ಮಾಡ್ತಾ ಬನ್ನಿ. ಬುಧವಾರದ ದಿವಸ ಒಂದು 108 ಸರಿ ಜಪ ಮಾಡ್ತಾ ಬನ್ನಿ. ಮಂತ್ರದಿಂದನೂ ಕೂಡ ತುಂಬ ಪವರ್ ಇರ್ತಕ್ಕಂಥದ್ದು. ಮಂತ್ರನ ರಿಪೀಟ್ ಮಾಡೋದ್ರಿಂದ, ಕಂಟಿನ್ಯೂ ರಿಪೀಟ್ ಮಾಡೋದ್ರಿಂದ ನಿಮ್ಮ ದೇಹದ ಸುತ್ತ, ಆತ್ಮದ ಸುತ್ತ ಮತ್ತು ನಿಮ್ಮ ಶಿರಸ್ಸಿನ ಸುತ್ತ ಒಂದು ತರಂಗಗಳು ಉಲ್ಬಣ ಆಗ್ತಕ್ಕಂಥದ್ದು. ಮಂತ್ರ ಅಂದರೆ ರಿಪೀಟ್ ಮಾಡೋದ್ರಿಂದ ಒಂದು ಸೌಂಡ್ ವೈಬ್ರೇಷನ್ ಉತ್ಪತ್ತಿ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ. ಈ ಕಲಿಯುಗದಲ್ಲಿ ಮಂತ್ರ ಪರ್ಫೆಕ್ಟ್. ಮಂತ್ರನ ಯೂಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಬದಲಾವಣೆ ಆಗ್ತಕ್ಕಂಥದ್ದು. ಈ ರತ್ನನ ಪಚ್ಚೆ ಅಂತ ಹೇಳಿದ್ನಲ್ವ ನಾನು ನಿಮಗೆ, ಪಚ್ಚೆನ ಯಾವ ರೀತಿ ಧರಿಸ್ಬೇಕು ಅಂದರೆ, ಮಾರ್ಕೆಟಲ್ಲಿ ಸರ್ ಅದು ತುಂಬ ಇದೆ. 100 ರೂಪೀಸಿಂದ ಹಿಡ್ಕೊಂಡಿದೆ. ಅದರಲ್ಲಿ ಸೇಲಂ ಸ್ಟೋನ್ಸ್ ಅಂತ ಇದೆ, ಬ್ಯಾಂಕಾಕ್ ಸ್ಟೋನ್ ಅಂತ ಇದೆ, ಶ್ರೀಲಂಕಾ ಸ್ಟೋನ್ಸ್ ಅಂತ ಇದೆ. ಕೆಲವೊಂದು ತುಂಬ ಕಾಸ್ಟ್ಲಿ ಹಳ್ಗಳಿದ್ದಾವೆ. 17,000 ರಿಂದ 13,000 ರೂಪಾಯಿ ಬರೀ ಕ್ಯಾರೆಟ್ ಲೆಕ್ಕ ಸಿಗ್ತವೆ. ಅದು ಯಾವುದಾದ್ರೂ ತೊಗೊಳ್ಳಿ, ಯಾವುದೇ ರತ್ನ ತೊಗೊಳ್ಳಿ, ಏನೇ ಆಗಲಿ. ಉದಾಹರಣೆಗೆ ಈ ಕರುಂಗಲಿ ಮಾಲ ಅಂತೇಳಿ ಮಾರ್ಕೆಟಲ್ಲಿ ತುಂಬ ಸ್ಟ್ಯಾಂಡರ್ಡಾಗಿ ನಡೀತಾ ಇದೆ. ಆದರೆ ಅದು ತಪ್ಪು ಅಂತ ಹೇಳ್ತಿರಲ್ಲ, ಆದರೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಜೀವಕಳೆ ಇಲ್ಲದೆ ಯಾವುದೂ ವರ್ಕ್ ಆಗಲ್ಲ. ನೀವು ಒಂದು ಪಚ್ಚೆ ಹಸಿರನ್ನು ತಗೊಳ್ಳಿ, ಹರಳನ್ನು ತೊಗೊಂಡು ಯಾವುದಾದ್ರೂ ತೊಗೊಳ್ಳಿ, ನಿಮ್ಮ ಅನುಕೂಲಕ್ಕೆ, ನಿಮ್ಮ ಫೈನಾನ್ಷಿಯಲ್ ಬಡ್ಜೆಟ್ಗೆ ಮೇಂಟೈನ್ ಆಗಿರ್ತಕ್ಕಂಥದ್ದು ಒಂದು ಹರಳನ್ನು ತೊಗೊಂಡು ಅದಕ್ಕೆ, ಆ ಹರಳಿಗೆ ಹಾಲು, ತುಪ್ಪ, ಮೊಸರು, ತೀರ್ಥ, ಪ್ರಸಾದ ಈ ರೀತಿಯಾಗಿ ಎಲ್ಲ ಅಭಿಷೇಕವನ್ನು ನಡೆಸಿ, ಪಂಚಾಮೃತ ಅಭಿಷೇಕನ ನಡೆಸ್ಕೊಂಡು ಹರಳಿಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲೂ ಕೂತ್ಕೊಂಡು ಬುಧವಾರದ ದಿವಸ, ನಿಮ್ಮ ಶುಭವಾರ ಬುಧವಾರದ ದಿವಸ ಆ ಹರಳಿಗೆ 3000 ಸರಿ ಓಂ ಬುಂ ಬುಧಾಯ ನಮಃ ಅಂತೇಳಿ, ಓಂ ಬುಂ ಬುಧಾಯ ನಮಃ, ಭೂ ಅಕ್ಷರದ ಮುನ್ನೆ 0, ಆ ಮಂತ್ರನ ಒಂದು 3000 ಸರ್ತಿ, ಕಡಿಮೆ ಅಂದರೂ ಕೂಡ 3000 ಸರ್ತಿ ಆ ಮಂತ್ರನ ಹರಳಿಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥದ್ದು. ಕೈಯಲ್ಲಿ ಹಿಡ್ಕೊಂಡು ಅದನ್ನು ಅಭಿಷೇಕ ಮಾಡಿ ಪೂಜೆ ಎಲ್ಲ ಮುಗಿಸಿದ ನಂತರ ನೈವೇದ್ಯ ಎಲ್ಲ ಕೊಟ್ಟು ಆ ಹರಳಿಗೆ ಓಂ ಬುಂ ಬುಧಾಯ ನಮಃ ಅಂತೇಳಿ ಈ ರೀತಿಯಲ್ಲಿ ಹಿಡ್ಕೊಂಡು ಹೀಗೆ ಮುಚ್ಚಿಬಿಡಿ. ಮುಚ್ಚಿ ಆ ಮಂತ್ರನ ಪಠಣೆ ಮಾಡೋದ್ರಿಂದ ಆ ಹರಳಿಗೆ ಒಂದು ಬುಧನ ಶಕ್ತಿ ಆಕ್ಟಿವೇಟ್ ಆಗುತ್ತೆ ವೀಕ್ಷಕರೇ. ಅಲ್ಲಿ ದೈವಿ ಕಳೆ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ಒಬ್ಬ ಶಿಲ್ಪಿ ಹೆಂಗೆ ಕಲ್ಲನ್ನು ಕೆತ್ತಿ ವೇಸ್ಟೇಜನ್ನು ತೆಗೆದು ಮೂರ್ತಿ ಮಾಡಿ ಕೆತ್ತನೆ ಮಾಡಿರ್ತಾನೋ
ಅದಕ್ಕೆ ಒಬ್ಬ ಬ್ರಾಹ್ಮಣ ಹೆಂಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜೀವಕಳೆ ತುಂಬಿ ಗುಡಿ ಕಟ್ಟದಾಗೆ ನಾವು ಹೋಗ್ತೀವಿ, ನೀವು ಹೋಗ್ತೀವಿ, ಎಲ್ಲರೂ ದರ್ಶನ ಮಾಡ್ಕೊಂಬರ್ತೀವಿ. ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಉತ್ಪತ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಹರಳಿಗೂ ಕೂಡ ನೀವು ಯಾವುದೇ ತಗೊಳ್ಳಿ, 50,000, ಲಕ್ಷ, 10,000, 5,000, 3,000, 100 ರೂಪಾಯಿ ಯಾವುದೇ ತಗೊಳ್ಳಿ, ಯಾವುದೇ ಹರಳನ್ನು ತಗೊಂಡ್ರು ಕೂಡ ಅದನ್ನು ಒಳಗಡೆ ಓಪನ್ ಮಾಡ್ಕೊಂಡು ಒಂದು ರಿಂಗನ್ನು ಮಾಡ್ಕೊಂಡು ಕೈಗೆ ಹಾಕ್ತಕ್ಕಂಥದ್ದು ಪ್ರಾಣ ಪ್ರತಿಷ್ಠಾಪನೆ ವೆರಿ ಇಂಪಾರ್ಟೆಂಟ್. ಇಲ್ಲದ್ರೆ ಫಲ ಇಲ್ಲ. ಆ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೈಗೆ ಹಾಕ್ತಕ್ಕಂಥದ್ದು ವೀಕ್ಷಕರೇ. ಆ ಮಂತ್ರನ ಹೇಳಿ ಸಾಕು. ಆ ಮಂತ್ರನ ಹೇಳ್ಕೊಂಡು ಉಂಗುರನ ಧರಿಸಿ ಈ ಸ್ಟೋನ್ಸಿಂದ ರತ್ನಗಳಿಂದ ಏನಾಗುತ್ತೆ ಅಂದರೆ ಸೂರ್ಯನ ಕಿರಣಗಳು ಹರಳಿಗೆ ಬಿದ್ದು ನೀವು ಹಾಕಿರ್ತಕ್ಕಂಥ ಉಂಗುರಕ್ಕೆ ಬಿದ್ದು ಆ ಉಂಗುರದಿಂದ ಎನರ್ಜೀಸ್ ರೇಸ್ ಕಿರಣಗಳು ನಿಮ್ಮ ಬಾಡಿಗೆ ಟಚ್ ಆಗೋದ್ರಿಂದ ನೆಗೆಟಿವ್ ಥಾಟ್ಸ್ ಎಲ್ಲ ರಿಮೂವ್ ಆಗಿ ಪಾಸಿಟಿವ್ ವೈಬ್ರೇಷನ್ಸನ್ನು ಉತ್ಪತ್ತಿ ಮಾಡ್ತಾ ಬರುತ್ತೆ. ಜಾತಕದಲ್ಲಿ ಸರ್ಪದೋಷ, ಕುಜದೋಷ ಏನೇ ಇರಲಿ, ಲಗ್ನಾಧಿಪತಿ ದುಸ್ಥಾನದಲ್ಲಿರಲಿ, ಅದು ಬೇರೆ ಇದು ಬೇರೆ ಹೇಳ್ತಿರೋದು ನಾನು. ಲಗ್ನಕ್ಕೆ ಹಾಕೋದೇ ಬೇರೆ, ಗ್ರಹಗತಿಗಳು ದುಸ್ಥಾನದಲ್ಲಿರಲಿ, ಸಾರ್ವಜನಿಕವಾಗಿ ರತ್ನಗಳಿಂದ ಬರ್ತಕ್ಕಂಥದ್ದು ಫಲ ಯಾವುದೇ ನೆಗೆಟಿವ್ ಥಾಟ್ಸನ್ನು ಕೂಡ ರಿಮೂವ್ ಮಾಡ್ತಕ್ಕಂಥದ್ದು ಖಂಡಿತವಾಗಲೂ ಬದಲಾವಣೆ ತಂದು ಕೊಡುತ್ತೆ. ಜಾತಕನೇ ಪರಿಶೀಲನೆ ಮಾಡಬೇಕು. ದಶಾಭುಕ್ತಿ ಅನುಸಾರವಾಗಿ ದೋಷಗಳಿದ್ರೂ ಕೂಡ ಕೆಲವೊಂದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು. ಆದರೆ ರತ್ನಗಳಿಂದ 100% ಫಲ ಅಂತ ಹೇಳ್ತಿಲ್ಲ, ಎಲ್ಲೋ ಒಂದು ಕಡೆ 30%. ಯಾಕಂದರೆ ಕರ್ಮಣೆ ವಾದಿಕಾರಸ್ತು ಮಾಫಲಿಸು ಕದಾಚಲ. ಕರ್ಮ ಯಾರನ್ನೂ ಬಿಡಲ್ಲ. ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಏನಿದೆನೋ ಅದನ್ನು ತಗೊಂಡು ಬಂದಿರ್ತೀವಿ. ಅದನ್ನು ಸೃಷ್ಟಿಸಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸೃಷ್ಟಿ, ಸ್ಥಿತಿ, ಲಯ ಮೂವರು ಕರ್ತರು ಕೂಡ ಬಂದರೂ ಕೂಡ ಹುಟ್ಟಿದಾಗ ನೀವು ಪಡ್ಕೊಂಬಂದಿರ್ತಕ್ಕಂಥದ್ದನ್ನು ಬದಲಾಯಿಸೋಕೆ ಬ್ರಹ್ಮನಿಂದನೂ ಸಾಧ್ಯವಿಲ್ಲ. ನಾವೇನು ಪಡ್ಕೊಂಬಂದಿರ್ತೀವೋ ಅದನ್ನು ಅನುಭವಿಸ್ತೀವಿ. ಆದರೆ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ. ಯಾವ ರೀತಿ ಆಗುತ್ತೆ? ಈ ಒಂದು ಕರ್ಮ ಎಲ್ಲೋ ಹೋಗಬೇಕು, ಹೊರಟಿರ್ತೀರ, ಹೋಗೋ ದಾರಿಯಲ್ಲಿ ಕಲ್ಲು ಮುಳ್ಳು ಇದೆ, ಒಂದು ಚಪ್ಪಲಿ ಹಾಕೊಳ್ಳೋಣ, ಬ್ರ್ಯಾಂಡೆಡ್ ಒಂದು ವುಡ್ಲ್ಯಾಂಡ್ ತೊಗೊಳ್ಳಿ, ಹಾಕ್ಕೊಳ್ಳಿ, ಬಾಟಾ ತಗೊಳ್ಳಿ, ಮಳೆ ಬರ್ತಾ ಇದೆ ಸರ್ ಒಂದು ರೈನ್ ಕೋಟ್ ಹಾಕೊಳ್ಳಿ, ಜಾಕೆಟ್ ಹಾಕೊಳ್ಳಿ, ಬೈಕಲ್ಲಿ ಹೋಗ್ತಿದ್ರೆ ಒಂದು ಹೆಲ್ಮೆಟ್ ಧರಿಸಿ, ಸೇಫ್ಟಿ ಪ್ರಿಕಾಷನ್ಸ್, ಬೀಸೋದನ್ನೇ ತಪ್ಪಿಸಿರೆ 100 ವರ್ಷ ಆಯಿಸು ಅಂತ ಕರಿತೀವಿ. ಆ ರೀತಿಯಾಗಿ ವರ್ಕ್ ಆಗ್ತಕ್ಕಂಥದ್ದು ಸ್ಟೋನ್ಸಿಂದನೂ ಕೂಡ ಖಂಡಿತ ಮಾಡ್ಕೊಳ್ಳಿ ವೀಕ್ಷಕರೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ರಾಶಿ ರತ್ನಗಳು ಏನಾದರೂ ಬೇಕು ಅಂದರೆ ನಮ್ಮ ಕಡೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಜೀವಕಳೆ ತುಂಬಿ ನಿಮ್ಮ ರಾಶಿ ನಕ್ಷತ್ರನ ಅನುಮೋದನೆ ಮಾಡಿ ಪೂಜೆಯನ್ನು ಸಲ್ಲಿಸಿ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಕಳಿಸ್ತಕ್ಕಂಥ ಫೆಸಿಲಿಟೀಸ್ ಇದೆ ನಮ್ಮ ಕಡೆ. ಬೇಕಂದರೆ ಕರೆ ಮಾಡಿ ನಿಮ್ಮ ರಾಶಿ ರತ್ನಗಳನ್ನು ತರಿಸ್ಕೊಳ್ಳಿ. ವೈಯಕ್ತಿಕ ಜಾತಕ ವಿಶ್ಲೇಷಣೆ ಏನಾದರೂ ಬೇಕು ಅಂದರೆ ಕಾಲ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.